ಕೈಯಿಂದ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ, ಒಳ್ಳೆ ರೇಟಿಂಗ್ ಬರುತ್ತೆ, ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ಮೀಸ್ತಾ ಇರ್ತಾರೆ. ಅವಾಗ ದೇವೇಗೌಡರು ಲೆಕ್ಕಾಚಾರ ಆಗ್ತಾರೆ. ನಮ್ಗೆಲ್ಲ ಗೊತ್ತಿರಬಹುದು, ದೇವೇಗೌಡರು 24 ಗಂಟೆ ಕೂಡ ರಾಜಕಾರಣ ಮಾಡೋದು. ಅವಾಗ ಏನ್ ಮಾಡ್ತಾರೆ, ಕೈಯಿಂದ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲ ನಾ ಮಾಡೇ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಕೊಟ್ಟಿಡಿತಾರೆ. ಆವಾಗ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಜನತಾದಳದ ಉಚ್ಚಾಟ. ಆಗ ಅವ್ರಿಗೆ ತುಂಬಾ ಬೇಸರ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ದಿನ ಸುಮ್ಗೆ ಎದ್ದು ಅವರು ಕಾಂಗ್ರೆಸ್ ಸೇರ್ತಾರೆ. ಕಾಂಗ್ರೆಸ್ ನಲ್ಲಿ ಗೆಲ್ತಾರೆ. ಹೈಕಮಾಂಡ್ ಏನ್ ಮಾಡುತ್ತೆ, ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡ್ಲೇಬೇಕು ಅನ್ಸುತ್ತೆ. ಸಿದ್ದರಾಮಯ್ಯನವರು ಒಂದೇ ಒಂದು ಮಾತು ಮಾತಾಡದೆ ಹೈಕಮಾಂಡ್ ಹೇಳಿದ ಆದೇಶಕ್ಕೆ ರಾಜೀನಾಮೆ ನೀಡ್ತಾರೆ. ಸಿದ್ದರಾಮಯ್ಯ ಹೆಸರಲ್ಲೇ ಅವ್ರದ್ದು ಸಿದ್ಧ ಅಂತಿದೆ. ಅಂದ್ರೆ ಎಲ್ಲವೂ ಸಿದ್ಧ ಮಾಡ್ಕೊಂಡಿರ್ತಾರೆ. ಯಾವ ಟೈಮಲ್ಲಿ ಏನ್ ಬಿಡಬೇಕು, ಎತ್ತಿ ಬಿಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಇಡೀ ನಮ್ಮ ದೇಶದಲ್ಲೇ ಯಾವುದೇ ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಬಗ್ಗೆ ಚಾಲೆಂಜ್ ಆಗಿ ಓಪನ್ ಆಗಿ ಬೈದ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ. ಅನಂತಕುಮಾರ್ ಸಹೋದರ ಅವರು ಅರ್ಥ ಹೇಳ್ತಾರೆ, ನಿಮ್ ಮೋದಿಗಳ ನಾನು ಬಂದು ಭಾಷಣ ಮಾಡ್ತೀನಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ಇವತ್ತೆಲ್ಲರೂ ಬಿಟ್ಟು ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಯಾವತ್ತು ಯಾವ ರೀತಿ ಭೇಟಿ ಆಡ್ತಾರೋ ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಅದನ್ನ ಡಿಸೈಡ್ ಮಾಡೋದೇ ಸಿದ್ದರಾಮಯ್ಯ. ಅವರು ಇಷ್ಟು ದಿನ ಕಿಂಗ್ ಆಗಿದ್ರು, ಇನ್ನು ಮುಂದೆ ಅವರು ಕಿಂಗ್ ಮೇಕರ್ ಆಗ್ತಾರೆ. ದೇವೇಗೌಡರು ಮತ್ತೆ JH ಪಾಟೀಲ್ಗೆ ಸ್ವಲ್ಪ ಟಕಾಫಾರ್ಮ್ ನಡೀತಿದೆ. ಟಕಾಫಾರ್ಮ್ ಮಾಡಿದಾಗ JH ಪಾಟೀಲ್ನ ಏನಾರ ಮಾಡಿ ಬಿಡಿಸ್ಬೇಕು ಅಂತ ಹೇಳ್ತಾರೆ. JH ಪಾಟೀಲ್ ಅವರು ವಾಲಂಟಿಯರ್ ಆಗಿ ಹೋಗಿ ವಿಧಾನಸಭೆಯನ್ನ ವಿಸರ್ಜನೆ ಮಾಡಿಬಿಡ್ತಾರೆ. ಮತ್ತೆ ಕಾಂಗ್ರೆಸ್ ಬರುತ್ತೆ. SM ಕೃಷ್ಣ ಮುಖ್ಯಮಂತ್ರಿ ಆಗಿರ್ತಾರೆ. 5 ವರ್ಷ ಅವರು ಪೂರೈಕೆ ಮಾಡಬೇಕಾಗುತ್ತೆ. ಆದ್ರೆ ಅವರು 4 ವರ್ಷಕ್ಕೆ ಎಲೆಕ್ಷನ್ಗೆ ಹೋಗ್ಬಿಡ್ತಾರೆ. ನಾವು ಗೆಲ್ತೀವಿ ಅನ್ನೋ ಇದರಲ್ಲಿ. ಆದ್ರೆ ಆವಾಗ ಅಲ್ಲಿ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆದಾಗ ಮತ್ತೆ ಕೋಲಿಷನ್ ಗೌರ್ಮೆಂಟ್ ಬರುವಂತ ಸಂದರ್ಭ ಆಗುತ್ತೆ. ಆವಾಗ ದೇವೇಗೌಡರು ಅದಕ್ಕೆ ಕಿಂಗ್ಪಿನ್ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಮಾಡಬೇಕು. ಆಗ ಚಾನ್ಸ್ ತುಂಬಾ ಇದ್ದಿದ್ದು ಸಿದ್ದರಾಮಯ್ಯನವ್ರಿಗೆ. ಅದೇ ದೇವೇಗೌಡರು ಅದು ಮಾಡದೆ ಧರ್ಮಸಿಂಗ್ ಕೊಡ್ತಾರೆ. ಯಾಕೆ ಸಿದ್ದರಾಮಯ್ಯ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ನಾವ್ ಹೇಳಿದ ಮಾತು ಕೇಳೋಣ ಅಂತ ಕೂಡ ಗೊತ್ತಿರುತ್ತೆ ದೇವೇಗೌಡರಿಗೆ. ಆ ಒಂದೇ ಒಂದು ಕಾರಣಕ್ಕಾಗಿ ಧರ್ಮಸಿಂಗ್ ಮಾಡ್ತಾರೆ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮವ ರಮಾನಂದ್ ಸಾಗರ್. ತಮಗೆಲ್ಲರಿಗೂ ಹೌಸ್ಫುಲ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಕಂಟೆಂಟ್ ಏನಂದ್ರೆ, ಸಿದ್ದರಾಮಯ್ಯನವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಮತ್ತು ಯಾವಾಗ ಅವರು ವೈಲೇಟ್ ಆಗ್ತಾರೆ ಅನ್ನೋದು ಕೆಲವು ಅಂಶಗಳನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ನಾನು ಇಲ್ಲಿ ಕುಂತಿದ್ದೀನಿ. ಅದಕ್ಕಿಂತ ಮುಂಚೆಯಾಗಿ ಇಷ್ಟು ದಿನಗಳಲ್ಲಿ 1947ರಿಂದ 2026ವರೆಗೂ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ರು, ಅವ್ರು ಏನು ನಮ್ಗೆ ಒಳ್ಳೇದು ಮಾಡಿದ್ರು, ಏನು ಕೆಟ್ಟದ್ದು ಮಾಡಿದ್ರು ಅನ್ನೋ ಅಂಶದ ಬಗ್ಗೆ ಒಂದಷ್ಟು ಮಾಹಿತಿನ ನಾನು ಒತ್ತು ತಂದಿದ್ದೀನಿ. 25/10/1947ರಿಂದ 1983ವರೆಗೂ ಸುಮಾರು 35 ವರ್ಷ 2 ತಿಂಗಳು 15 ದಿನ ಕಾಂಗ್ರೆಸ್ನಲ್ಲಿ 10 ಜನ ಮುಖ್ಯಮಂತ್ರಿಗಳಾಗಿದ್ದರು. ಆ ಮುಖ್ಯಮಂತ್ರಿಗಳ ಪೈಕಿ ದೇವರಾಜ ಅರಸು ಅವರೊಬ್ಬರೇ 7 ವರ್ಷ 8 ತಿಂಗಳು ಆಳಿದವರು. ದೇವರಾಜ ಅರಸು ಒಬ್ಬ ಪ್ರಬಲ ರಾಜಕಾರಣಿ, ಅದರಲ್ಲೂ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿ. ಇವರು 2ನೇ ಸಾರಿ ಎಲೆಕ್ಷನ್ ನಿಂತ್ಕೋತಾರೆ. ಅವರ ವಿರುದ್ಧವಾಗಿ ಒಂದೇ ಒಂದು ಪಕ್ಷದ ಅಭ್ಯರ್ಥಿ ಸಹ ನಿಲ್ಲೋದಿಲ್ಲ. ಇದು ದೇವರಾಜ ಅರಸು. ಇಡೀ ಇತಿಹಾಸದಲ್ಲೇ ಯಾರು ಇವತ್ತಿನ ಲೆಕ್ಕದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ 16 ಜನ ನಿಂತ್ಕೋತಾರೆ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮ್ ಕೂಡ ನಮ್ಮ ಚನ್ನಪಟ್ಟಣ ಎಲೆಕ್ಷನ್ನಲ್ಲಿ BJP ಅಭ್ಯರ್ಥಿ ನಾಪತ್ತೇನಾಗ್ಬಿಟ್ಟಿದ್ದ. ಆದರೆ ದೇವರಾಜ ಅರಸು ಕಾಲದಲ್ಲಿ ಅದಿರಲಿಲ್ಲ. ಅವರು ಮುಖ್ಯಮಂತ್ರಿ ಆಗ್ಬೇಕನ್ನೋ ಉದ್ದೇಶದಲ್ಲಿ ಅವ್ರನ್ನ ಅವಿರೋಧಿ ಆಯ್ಕೆ ಮಾಡ್ಕೋತಾರೆ. ಇದು ದೇವರಾಜ ಅರಸು. ಈ ದೇವರಾಜ ಅರಸನವರು ಬೆಳೆಯಕ್ಕೆ ಕಾರಣ ರೌಡಿಸಮ್. ಆ ರೌಡಿಸಮ್ಮಿಂದಾನೇ ಕಾಂಗ್ರೆಸ್ ಸರ್ಕಾರ ಮತ್ತೆ ಬೆಳೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅವ್ರು ರೌಡಿಸಮ್ ಮಾಡೋದಂದ್ರೆ, ಅವ್ರನ್ನ ಅವ್ರು ಕಾಪಾಡ್ಕೊಬೇಕಾಗಿತ್ತು. ಅದೇ ಉದ್ದೇಶಕ್ಕಾಗಿ ರೌಡಿಸಮ್ ಬೆಳೆಸ್ಕೊಂಡ್ರು. ಆ ಟೈಮಲ್ಲಿ ಹುಟ್ಟಾಕಿದ್ದೆ ಸ್ಟೂಡೆಂಟ್ ವಿಭಾಗ ಕಾಂಗ್ರೆಸ್ ಅಂತ. ಆ ಟೈಮಲ್ಲೇ ಇವರೆಲ್ಲ ಬಂದಿದ್ದು. ಯಾರೋ ನಮ್ಮ ರಮೇಶ್ ಕುಮಾರ್, ಹರಿಪ್ರಸಾದ್, ಸೋಣಸೋ ಬೇಕಾದಷ್ಟು ಜನ ಇದರ ಲೆಕ್ಕದಲ್ಲಿ. ಅವರೆಲ್ಲ ಬಂದ ಮೇಲೆ ಇದು ದೊಡ್ಡ ಗೂಂಡಾ ರಾಜ್ಯ ಆಗಿ 1980ರಲ್ಲಿ ರಾಜೀನಾಮೆ ಕೊಡ್ತಾರೆ ದೇವರಾಜ ಅರಸು ಅವರು. ಆಗ ಬಂದಿದ್ದೆ ಗುಂಡೂರಾವ್ ಅವರು. ಗುಂಡೂರಾವ್ 3 ವರ್ಷ ಇರ್ತಾರೆ. ಅವನ್ನ ಈ ರೌಡಿಸಮ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅವರು ಬ್ರಾಹ್ಮಣರು. ಅದರಿಂದ ದೊಡ್ಡ ವಿಷಯ ಆಗಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಲಬಾರ್ದು ಅಂತೇಳಿ ಆಗಿನ DSS, ರೈತ ಸಂಘ
ಮತ್ತು ಜನತಾ ಪರಿವಾರಗಳೆಲ್ಲ ಸೇರಿ ಈ ಜನತಾ ಪಕ್ಷ ಕಟ್ತಾರೆ. ಆ ಜನತಾ ಪಕ್ಷನೇ ನೇಗಿಲು ಹೊತ್ತ ರೈತ. ಆ ನೇಗಿಲು ಹೊತ್ತ ರೈತದಿಂದ 1983ರಿಂದ 89ವರೆಗೂ ಜನತಾ ಪಕ್ಷ ಬರುತ್ತೆ. ಅಷ್ಟರಲ್ಲಿ ಈ ರಾಮಕೃಷ್ಣ ಹೆಗಡೆ ಈ ಫೋನ್ ಕದ್ದಾಳಿಕೆ, ಈ ಸಾರಾಯಿ ಪ್ಯಾಕೆಟ್ ಹಗರಣದಲ್ಲಿ ಪ್ರಾಬ್ಲಮ್ ಆಗಿ ರಾಜೀನಾಮೆ ಕೊಡ್ತಾರೆ. ಆಮೇಲೆ ಎಸ್ ಆರ್ ಬೊಮ್ಮಾಯಿ ಬರ್ತಾರೆ. ಮತ್ತೆ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಬಂದಾಗ ಆಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗ್ತಾರೆ. ಅವರು ಅನಾರೋಗ್ಯದ ಕಾರಣ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿಯಾಗಿ 2 ವರ್ಷ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆದಮೇಲೆ ಈ ಸರಾಯಿ ವೈನ್ ಶಾಪ್ಗೆ ಸಿಕ್ಕಾಪಟ್ಟೆ ಲೈಸೆನ್ಸ್ ಕೊಟ್ಟು ಸಮಸ್ಯೆಯಾಗಿ ಅವರು ರಾಜೀನಾಮೆ ಕೊಡ್ತಾರೆ. ಅಲ್ಲಿಂದ ಮತ್ತೆ ಬರೋದೇ ವೀರಪ್ಪ ಮೊಯ್ಲಿ ಕೂಡ ಒಂದು ಮಟ್ಟಕ್ಕೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಆದರೆ ಎಲೆಕ್ಷನ್ ಬರೋ ಟೈಮ್ಗೆ ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಆಗಿನ ದೂರದರ್ಶನ್ನಲ್ಲಿ ಉರ್ದು ವಾರ್ತೆ ಆರಂಭ ಆಗುತ್ತೆ. ಆಗ ದೊಡ್ಡ ಗಲಭೆ ಆಗುತ್ತೆ, ಹಿಂದೂ ಮುಸಲ್ಮಾನ್ ಗಲಭೆ. ಆವಾಗೆ ಮತ್ತೆ ಕಾಂಗ್ರೆಸ್ಸು ನೆಲ ಕಚ್ಚುತ್ತೆ. ಆಗ ಉಟ್ಕೊಂಡಿದ್ದೆ ಜನತಾ ದಳ. 11-12-1994ರಿಂದ ದೇವೇಗೌಡರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದಮೇಲೆ ನಡೀತಾ ಇರುತ್ತೆ ಸರ್ಕಾರ. ಅದೇ ಸಂದರ್ಭದಲ್ಲಿ ಕೇಂದ್ರ ಚುನಾವಣೆ ನಡೆಯುತ್ತೆ, ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುತ್ತೆ. ಆ ಎಲೆಕ್ಷನಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಆವಾಗ ಉಟ್ಕೊಂಡಿದ್ದೆ ಈ ಥರ್ಡ್ ಫ್ರಂಟ್. ಅದಕ್ಕಿಂತ ಮುಂಚೆಯಾಗಿ ಈ ಎಲೆಕ್ಷನ್ ಸಮೀಕ್ಷೆಯಲ್ಲಿ ನಮ್ಮ ದೂರದರ್ಶನ ಆ್ಯಂಕರ್ ಒಬ್ರು ಕೇಳ್ತಾರೆ ದೇವೇಗೌಡರ, ನಿಮ್ಮದು ಸೀಟ್ಗಳು ತುಂಬ ಬರ್ತಾ ಇದೆ, ನೀವೇನಾದರೂ ಕೇಂದ್ರಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ. ಆಗ ದೇವೇಗೌಡರು ಹೇಳ್ತಾರೆ, ವೈ ಶುಡ್ ಐ ಗೋ, ಅವರ್ ನ್ಯಾಷನಲ್ ಲೀಡರ್ ವಿಲ್ ಬಿ ಬೊಮ್ಮಾಯಿ ಆ್ಯಂಡ್ ರಾಮಕೃಷ್ಣ ಹೆಗಡೆ ಇಸ್ ದೇರ್, ಈಸ್ ಲುಕಿಂಗ್, ಐ ಆಮ್ ನಾಟ್ ಗೋಯಿಂಗ್ ಅಂತ ಹೇಳ್ತಾರೆ. ಸರಿ, ಇವರು ಅನಿವಾರ್ಯ ಕಾರಣಗಳಿಂದ ಕೆಲವು ಮೀಟಿಂಗ್ಗಳಿಗೆ ಡೆಲ್ಲಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮೀಡಿಯಾದವ್ರು ಕೇಳ್ತಾರೆ, ಹೂ ಇಸ್ ದಿ ನೆಕ್ಸ್ಟ್ ಪಿ ಎಮ್ ಅಂತ. ಅವನು ಫಸ್ಟೇ ನಮ್ಮ ಲಲ್ಲೂ ಪ್ರಸಾದ್ ಯಾದವ್ ಅವಿದ್ಯಾವಂತ, ಅವನಿಗೇನು ಗೊತ್ತಿರಲ್ಲ ಆ ಕಡೆ. ಅವನು ಹಿಂದಿನಲ್ಲಿ ಬಾಗ್ನೇಕ ಗೋಡಾಕು ಬನಾಯಗ ಅಂತ ಹೇಳ್ತಾರೆ. ಅಷ್ಟರಲ್ಲಿ ದೇವೇಗೌಡರು ಕೂಡ ಹೋಗಿದ್ರಲ್ಲ ಅಲ್ಲಿ ಡೆಲ್ಲಿನಲ್ಲಿ. ನಮ್ಮ ಮಾಧ್ಯಮದವ್ರಿಗೆ ಏನಾಯಿತು, ದೇವೇಗೌಡ ಅಂತ ಅವರು ಪತ್ರಿಕೆಗಳಲ್ಲಿ ನೆಕ್ಸ್ಟ್ PM ವಿಲ್ ಬಿ ದೇವೇಗೌಡ ಅಂತ ಬರೆದ್ರು. ಇನ್ನು ಪ್ರಚಾರ ಆಗಿದೆ ಅಂಥೇಳಿ ಅನಿವಾರ್ಯ ಕಾರಣಗಳಿಂದ ದೇವೇಗೌಡರನ್ನ ಪ್ರಧಾನಮಂತ್ರಿ ಆಗ್ತಾರೆ. ಅದು ಅವ್ರ ಕೈಯಲ್ಲಿ ಆ ಸಂಭಾಳಿಸೋ ಆಗದ ಕಾರಣದಿಂದ ಅದು ಡಿಸಾಲ್ವ್ ಆಗುತ್ತೆ. 11 ತಿಂಗಳಾಗ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಇವರು ಬರ್ತಾರೆ. ಇವ್ರಿಗೂ ಸ್ವಲ್ಪ ದೇವೇಗೌಡರು ಮತ್ತು JH ಪಾಟೀಲ್ಗೆ ಸ್ವಲ್ಪ ಟಕಾಫಾರ್ಮ್ ನಡೆಯುತ್ತೆ. ಟಕಾಫಾರ್ಮ್ ಮಾಡಿದಾಗ JH ಪಾಟೀಲ್ನ ಏನಾರು ಮಾಡಿ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಆವಾಗ JH ಪಾಟೀಲ್ನವರು ವಾಲಂಟಿಯರಾಗಿ ಹೋಗಿ ವಿಧಾನಸಭೆನ ವಿಸರ್ಜನೆ ಮಾಡಿಬಿಡ್ತಾರೆ. ಅದಾದಮೇಲೆ ಮತ್ತೆ ಹೋಯ್ತು. ಮತ್ತೆ ಕಾಂಗ್ರೆಸ್ ಬರುತ್ತೆ. SM ಕೃಷ್ಣ ಮುಖ್ಯಮಂತ್ರಿ ಆಗಿರ್ತಾರೆ. ಅವರು 5 ವರ್ಷ ಪೂರೈಸಬಾರ್ದಾಗುತ್ತೆ. 5 ವರ್ಷ ಅವರು ಪೂರೈಕೆ ಮಾಡಬೇಕಾಗತ್ತೆ. ಆದರೆ ಅವರು 4 ವರ್ಷಕ್ಕೆ ಎಲೆಕ್ಷನ್ಗೆ ಹೋಗ್ಬಿಡ್ತಾರೆ, ನಾವು ಗೆಲ್ತೀವಿ ಅನ್ನೋ ಇದರಲ್ಲಿ. ಆದರೆ ಆವಾಗ ಅಲ್ಲಿ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆದಾಗ ಮತ್ತೆ ಸಮ್ಮಿಶ್ರ ಸರ್ಕಾರ, ಕೋಯಿಲೇಷನ್ ಗೌರ್ಮೆಂಟ್ ಬರುವಂಥ ಸಂದರ್ಭ ಆಗುತ್ತೆ. ಆವಾಗ ದೇವೇಗೌಡರು ಅದಕ್ಕೆ ಕಿಂಗ್ ಪಿನ್ ಆಗ್ತಾರೆ, ಯಾರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು. ಆಗ ಚಾನ್ಸ್ ತುಂಬ ಇದ್ದಿದ್ದು ಸಿದ್ದರಾಮಯ್ಯನವ್ರಿಗೆ. ಅದೇ ದೇವೇಗೌಡರು ಅದು ಮಾಡಿದ್ರೆ ಧರ್ಮಸಿಂಗ್ ಕೊಡ್ತಾರೆ. ಯಾಕೆ ಸಿದ್ದರಾಮಯ್ಯ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ, ನಾವು ಹೇಳಿದ ಮಾತು ಕೇಳೋಣ ಅಂತ ಕೂಡ ಗೊತ್ತಿರುತ್ತೆ ದೇವೇಗೌಡರಿಗೆ. ಆ ಒಂದೇ ಒಂದು ಕಾರಣಕ್ಕಾಗಿ ಧರ್ಮಸಿಂಗ್ ಮಾಡ್ತಾರೆ. ಆಗ ಸಿದ್ದರಾಮಯ್ಯವ್ರಿಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಅದನ್ನ ಅವರು ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ, ಏನು ಮಾಡಬೇಕು ಅಂತ. ತಾನಾಗೆ ತಾನು ಬೆಳಿಬೇಕಂತ ಉದ್ದೇಶದಲ್ಲಿ ಏನು ಮಾಡ್ತಾರೆ, ಅವಾಗ ಹೈಯಿಂದಾನ ಶುರು ಮಾಡ್ತಾರೆ. ಹೈಯಿಂದ ಒಳ್ಳೆ ಮಾರ್ಕೆಟಿಂಗ್ ಆಗುತ್ತೆ, ಒಳ್ಳೆ ರೇಟಿಂಗ್ ಬರುತ್ತೆ, ಒಳ್ಳೆ ರೆಸ್ಪಾನ್ಸು, ಒಳ್ಳೆ ಮೀಸ್ತಾ ಇರ್ತಾರೆ. ಅವಾಗ ದೇವೇಗೌಡರು ಲೆಕ್ಕಾಚಾರ ಆಗ್ತಾರೆ. ನಮಗೆಲ್ಲ ಗೊತ್ತಿರ್ಬೋದು, ದೇವೇಗೌಡರು 24 ಗಂಟೆ ಕೂಡ ರಾಜಕಾರಣ ಮಾಡೋರು. ಅವಾಗ ಏನು ಮಾಡ್ತಾರೆ, ಹೈಯಿಂದಾನ ಮಾಡಬಾರ್ದು ಅಂತ ಹೇಳ್ತಾರೆ. ಇಲ್ಲ, ನಾ ಮಾಡೇ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಪಟ್ಟಿಡಿತಾರೆ. ಆವಾಗ ಸಿದ್ದರಾಮಯ್ಯನವ್ರನ್ನ ದೇವೇಗೌಡರು ಜನತಾದಳದಿಂದ ಉಚ್ಚಾಟನೆ ಮಾಡ್ತಾರೆ. ಆಗ ಅವ್ರಿಗೆ ತುಂಬ ಬೇಸರ ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ದಿನ ಸುಮ್ಗೆ ಇದ್ದು ಅವರು ಕಾಂಗ್ರೆಸ್ ಸೇರ್ತಾರೆ. ಕಾಂಗ್ರೆಸ್ನಲ್ಲಿ ಗೆಲ್ತಾರೆ. ಆಮೇಲೆ ತಿರುಗಿ ಅವರು ಅಲ್ಲಿ ಗೆದ್ದ ಮೇಲೆ ಅವರೇ 5 ವರ್ಷ ಆಪೋಸಿಷನ್ ಲೀಡರ್ ಆಗಿ ಇರ್ತಾರೆ. ಒಳ್ಳೆ ಗತ್ತು ಗಮ್ಮತ್ತು, ಯಾರು ಏನೇ ಕೇಳಿದ್ರು ಕೂಡ
ಟಕ ಟಕಡತ ಆನ್ಸರ್, ನೋಡದೆ ಮಾತಾಡೋದು, ಪಡಾರಂತೆ ಉತ್ತರ ಕೊಡೋದು, ಇದೆಲ್ಲ ಮಾಡ್ತಾ ಮಾಡ್ತಾ ಒಂದ್ಸಾರಿ ಅಸೆಂಬ್ಲಿನಲ್ಲಿ ಈ ಗಣಿ ವಿಚಾರ ಚರ್ಚೆಗೆ ಬಂದಾಗ ಈ ಜನಾರ್ದನ್ ರೆಡ್ಡಿ ಅವ್ರನ್ನ ನಮ್ಮ ಬಳ್ಳಾರಿಗೆ ಬರಕ್ಕೆ ತಾಕತ್ತಿದ್ದ ಅಂತೇಳಿ ಅವರು ಭುಜ ತಡ್ತಾರೆ. ಆವಾಗ ಸಿದ್ದರಾಮಯ್ಯ ತೊಡೆ ತರ್ತಾರೆ, ನಾನು ಬರ್ತೀನಿ ಅಂತೇಳಿ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಮಾಡ್ತಾರೆ. ಆ ಪಾದಯಾತ್ರೆ ಎಫೆಕ್ಟೇ 2013ನಲ್ಲಿ 156 ಸೀಟು ಕಾಂಗ್ರೆಸ್ ಗೆಲ್ಲುತ್ತೆ. ಆಗ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆಗಿ ಆ ಭಾಗ್ಯ ಈ ಭಾಗ್ಯ ಅಂತೇಳಿ ಒಳ್ಳೆ ವರ್ಚಸ್ ಮಾಡ್ಕೊಂಡು ಬಂದಿರ್ತಾರೆ. ಕಡೆ ಎಲ್ಲೋ ಒಂದು ಸಣ್ಣ ಪಣ್ಣ ತಪ್ಪಿನಿಂದ ಯಾವುದೋ ಒಂದು ವಾಚ್ದೊಂದು ಹಗರಣ ಆಗುತ್ತೆ ಅವ್ರಿಗೆ, ಯಾವುದೋ ಒಂದು ಎಷ್ಟೋ ಕೋಟಿ ರೂಪಾಯಿ ವಾಚ್ ಅಂತೇಳಿ. ಆ ಹಗರಣದಲ್ಲಿ ಸಣ್ಣ ಸಮಸ್ಯೆಗಳಾಗಿ ತಿರುಗಿ ಕಾಂಗ್ರೆಸ್ಸು ಕೆಳಗೆ ಬೀಳುತ್ತೆ. ಆವಾಗ ಮತ್ತೆ ಈ ಕೋಲಿಷನ್ ಗೌರ್ಮೆಂಟ್ ಆಗುತ್ತೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ತಿರುಗಿ ಇವರಿಬ್ಬರಲ್ಲಿ ಸ್ವಲ್ಪ ವೈಮನಸ್ಸಾಗುತ್ತೆ. ಆಮೇಲೆ ಕಾಂಗ್ರೆಸ್ನವ್ರೆಲ್ಲ ಹೋಗ್ಬಿಟ್ಟು ಮತ್ತೆ ಈ BJP ಸೇರಿಕೊಂಡು ಅಷ್ಟು ದಿನ ಯಡಿಯೂರಪ್ಪ CM ಆಗ್ತಾರೆ. ಅದೆಲ್ಲ ಬಿದ್ದ ಮೇಲೆ ಮತ್ತೆ 25/2023ರಲ್ಲಿ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿಯಾಗಿ ಹೋಗ್ತಾ ಇರುತ್ತೆ. ಈ 2.5 ವರ್ಷದ್ದು ಅಗ್ರಿಮೆಂಟ್ ಯಾರಿಗೂ ಗೊತ್ತಿರಲ್ಲ. ಅದು ದೊಡ್ಡ ಪಟ್ಟಾಗುತ್ತೆ, ಬೇಕೇ ಬೇಕು, ನಾನು CM ಆಗಲೇಬೇಕು ಅಂತೇಳಿ DK ಶಿವಕುಮಾರ್ ಪಟ್ಟಿಡಿತಾರೆ. ಆದರೆ DK ಶಿವಕುಮಾರ್ ಎಲ್ಲೂ ಬಹಿರಂಗವಾಗಿ ಪಟ್ಟಿಡಿಯಲ್ಲ. ಇದೇ ರಾಜಕೀಯದ ಟ್ಯಾಲೆಂಟ್ ಅಂತ ಅವ್ರ ತಮ್ಮ ಸುರೇಶ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದು ಹಿಂಗಾಗಿ ಕಡೆಗೆ ಹೈಕಮಾಂಡ್ ಏನು ಮಾಡುತ್ತೆ, ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಲೇಬೇಕನ್ಸುತ್ತೆ. ಸಿದ್ದರಾಮಯ್ಯನವರು ಒಂದೇ ಒಂದು ಮಾತಾಡದೆ ಹೈಕಮಾಂಡ್ ಹೇಳಿದ ಆದೇಶಕ್ಕೆ ರಾಜೀನಾಮೆ ಕೊಡ್ತಾರೆ. ಆ ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿಂದ ಸಿದ್ದರಾಮಯ್ಯವರು ತುಂಬಾ ಸೈಲೆಂಟ್ ಆಗಿದ್ದಾರೆ. ಜನ ಅನ್ಕೊಂಡಿದ್ದಾರೆ ಯಾಕೆ ಹುಲಿಯ ತುಂಬಾ ಸೈಲೆಂಟ್ ಆಗಿದ್ದಾರೆ ಅಂತ. ನಾವೇನಾದ್ರು ಸೈಲೆಂಟ್ ಆಗಿದ್ದೀರಿ ಅಂತ ಹೇಳಿದ್ರೆ ನಿಜವಾಗೂ ಅದು ತಪ್ಪಾಗುತ್ತೆ. ಸಿದ್ದರಾಮಯ್ಯ ಹೆಸರಲ್ಲೇ ಅವ್ರದ್ದು ಸಿದ್ಧ ಅಂತಿದೆ. ಅಂದ್ರೆ ಎಲ್ಲವೂ ಸಿದ್ಧ ಮಾಡ್ಕೊಂಡಿರ್ತಾರೆ. ಯಾವ ಟೈಮಲ್ಲಿ ಏನು ಬಿಡಬೇಕು, ಎತ್ತಿ ಬಿಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೋದು, ಇಡೀ ನಮ್ಮ ದೇಶದಲ್ಲೇ ಯಾವುದೇ ಒಬ್ಬ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಮತ್ತೆ ಅಮಿತ್ ಶಾ ಬಗ್ಗೆ ಚಾಲೆಂಜ್ ಆಗಿ ಓಪನ್ ಆಗಿ ಬೈದ ವ್ಯಕ್ತಿ ಅಂದ್ರೆ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಒಬ್ಬನೇ. ಒಂದ್ಸಾರಿ ಕೂಡ ಹೇಳ್ತಾರೆ ಅವರು, ಒಂದು ಯಾವುದೋ ಮೀಟಿಂಗ್ ಹೋದಾಗ ಅನಂತಕುಮಾರ್ ಅವರು ಸತ್ತೋದ್ರವರು ಅರ್ಥ ಹೇಳ್ತಾರೆ, ನಿಮ್ ಮೋದಿಗೆ ಹೇಳ ನಾನು ಬಂದು ಭಾಷಣ ಮಾಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಆ ಥರ ಕೆಪಾಸಿಟಿ ಇರೋರು, ಅಂದ್ರೆ ಅವ್ರ ಟ್ಯಾಲೆಂಟ್ ನಿಮ್ಗೆ ಗೊತ್ತಿರುತ್ತೆ. ಅವರು ಇವತ್ತು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ನಿಮ್ಗೆ ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಫೈನ್ ಡೇ ಕುರಿ ಮರಿ ಮೇಯ್ಕೊಂಡು ಊರಿಗೆ ಬರ್ತಾ ಇರುತ್ತೆ. ಆ ಬರೋ ಮಧ್ಯದ ರಸ್ತೆಯಲ್ಲಿ ಸಿಂಹ ಅಡ್ಡ ಬಂದ್ಬಿಡುತ್ತೆ. ಅವಾಗ ಈ ಕುರಿ ಮರಿ ಇಬ್ರು ಡಿಸ್ಕಸ್ ಮಾಡ್ಕೋತಾರೆ, ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಈ ಸಿಂಹಕ್ಕೆ ಆಹಾರ ಆಗೋಣ ಅಂತ ಡಿಸ್ಕಸ್ ಮಾಡೋ ಟೈಮಲ್ಲಿ ಸಿಂಹ ಎಂಟ್ರಿ ಕೊಡುತ್ತೆ. ಏನು ಮಾತಾಡಿದ ಏನು ಅಂತ ಕೇಳುತ್ತೆ. ಇಲ್ಲ ಈ ಥರ ನಮ್ಮಲ್ಲಿ ಇಬ್ಬರಲ್ಲಿ ಯಾರನ್ನೋ ಒಬ್ಬರನ್ನ ತಿನ್ನೋ, ನಾವು ಒಬ್ಬರನ್ನ ಬಿಟ್ಬಿಡು ಅಂತ. ಆಗ ಸಿಂಹ ಹಂಗೆ ಯೋಚನೆ ಮಾಡಿಬಿಟ್ಟು ನೀವಿಬ್ಬರು ತಿನ್ನಲ್ಲ ಹೋಗು ಅಂದ್ಬಿಡುತ್ತೆ. ಆಗ ಈ ಕುರಿ ಮತ್ತು ಕುರಿ ಮರಿಗೆ ಭಯ ಆಗುತ್ತೆ. ಸಿಂಹ ಎಲ್ಲಿ ಹಿಂದೆಗಡೆ ಬಂದು ಇಬ್ಬರನ್ನು ಅಟ್ಯಾಕ್ ಮಾಡಿ ತಿನ್ಬಿಡುತ್ತಾ ಅಂತ ಭಯದಲ್ಲೇ ಅವರು ಹೋಗ್ತಾ ಇರ್ತಾರೆ. ಆಮೇಲೆ ಊರಿಗೆ ಬರ್ತಾರೆ. ಊರಿಗೆ ಬಂದು ನೋಡಿದಾಗ ಊರಲ್ಲಿ ಅವಾಗ ಸಿಂಹ ಎಲೆಕ್ಷನ್ ನಿಂತ್ಕೊಂಡಿರುತ್ತೆ. ಆಗ ಈ ಕುರಿ ಮತ್ತು ಕುರಿ ಮರಿ ಗೊತ್ತಾಯ್ತು, ಓ ನಮ್ಮ ಓಟ್ ನಮಗೆ ತುಂಬಾ ಅವಶ್ಯಕತೆ ಇದೆ, ಅದರಿಂದನೇ ಸಿಂಹ ನಮ್ಮನ್ನು ಬಿಟ್ಟಿದೆ ಅಂತೇಳಿ. ಹಂಗೆ ಸಿದ್ದರಾಮಯ್ಯನವರು ಇವತ್ತೆಲ್ಲರೂ ಬಿಟ್ಟು ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಯಾವತ್ತು ಯಾವ ರೀತಿ ಬೇಟೆ ಆಡ್ತಾರೋ ಗೊತ್ತಿಲ್ಲ. ಒಂದು ವಿಷಯ ಅಂತ ನೆನ್ಪಿಟ್ಕೊಳ್ಳಿ, ಮುಂದಿನ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಅದನ್ನ ಡಿಸೈಡ್ ಮಾಡೋದೇ ಸಿದ್ದರಾಮಯ್ಯನವರು. ಅವರು ಇಷ್ಟು ದಿನ ಕಿಂಗ್ ಆಗಿದ್ರು, ಇನ್ನು ಮುಂದೆ ಅವರು ಕಿಂಗ್ ಮೇಕರ್ ಆಗ್ತಾರೆ. ಆದರೆ ಸಿದ್ದರಾಮಯ್ಯ ಯಾಕೆ ಸೈಲೆಂಟ್ ಆಗಿದೆ ಅಂತ ತಮಗೆಲ್ಲ ಗೊತ್ತಿರುತ್ತಲ್ಲ. ಹಂಗೆ ಹೇಳ್ತಾ ಈ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ಹೌಸ್ಫುಲ್ ಚಾನಲ್ನ ನೋಡಿ ಗೆಳೆಯರೆ. ಒನ್ಸ್ ಅಗೈನ್ ನಮಸ್ಕಾರ.